ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳವರು ಹೊಟ್ಟೆಗೆ ಅನ್ನನೇ ತಿಂತಾರಾ? ನನಗೆ ಯಾಕೋ ಡೌಟ್ ಆಗ್ತಾ ಇದೆ ಸ್ನೇಹಿತರೆ. ಸುಪ್ರೀಂ ಕೋರ್ಟಲ್ಲಿ ನಿನ್ನೆ ದಿವಸ ಸೌಜನ್ಯ ನ್ಯಾಯಕ್ಕೋಸ್ಕರವಾಗಿ ಅವರ ತಾಯಿ ಕುಸುಮಾವತಿ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ, ವಾದವನ್ನ ಕೇಳಿದ್ದಾರೆ. ಕೋರ್ಟ್ ಹಾಲ್ ನಂಬರ್ 12ರಲ್ಲಿ ಲೈವ್ ಅಲ್ಲಿ ಬಂದಿದೆ, ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಮತ್ತು CBIಗೆ ನೋಟಿಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಇದು ಸುದ್ದಿನೇ ಅಲ್ವಾ? ಯಾವುದಾದ್ರೂ ಒಂದು ಸ್ಯಾಟಲೈಟ್ ಚಾನೆಲ್ ಇದರ ಬಗ್ಗೆ ವಿಚಾರವನ್ನು ತೆಗೆದುಕೊಂಡು ಚರ್ಚೆ ಮಾಡಿ, ಪ್ಯಾನಲ್ ಡಿಸ್ಕಷನ್ ಮಾಡಿ, ಏನು ಕುಸುಮಾವತಿ ಅವ್ರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯ ತಗೊಂಡು, ಅವರ ವಕೀಲರನ್ನ ಭೇಟಿ ತಗೊಂಡು, ಸೌಜನ್ಯ ಹೋರಾಟಗಾರರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ತಗೊಳ್ಳುವಂತಹ ಕೆಲಸ ಮಾಡಿದ್ದಾರಾ? ಯಾವ ಸಂದೇಶ ಕೊಡ್ತಾ ಇದ್ದಾರೆ ಇವರೆಲ್ಲ? ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರು? ಒಂದು ಕರ್ನಾಟಕದ ಒಂದು ಪ್ರಕರಣ 13 ವರ್ಷದಿಂದ ಹೋರಾಟ ನಡೀತಾ ಇದೆ. ನ್ಯಾಯಕ್ಕೋಸ್ಕರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿ ಆಗಿದೆ. ಸುಪ್ರೀಂ ಕೋರ್ಟ್ ಇವತ್ತು ಅಕ್ಸೆಪ್ಟ್ ಮಾಡಿದೆ ಅಂತಂದ್ರೆ ಇದು ಸುದ್ದಿನೇ ಅಲ್ವಾ? ಇದು ಸುದ್ದಿನೇ ಅಲ್ವಾ? ನಾನು ಅದಕ್ಕೆ ಆಗಲೇ ಹೇಳಿದ್ದು, ಹೊಟ್ಟೆಗೆ ಅನ್ನ ತಿನ್ನೋ ಯಾವುದೇ ಪತ್ರಕರ್ತ ಈ ವಿಚಾರವನ್ನ ಸುದ್ದಿ ಮಾಡ್ತಿದ್ದ. ಇನ್ನೆಷ್ಟು ವಿಚಾರದಲ್ಲಿ ಇನ್ನೆಷ್ಟು ಕಟುವಾಗಿ ನಾವು ಟೀಕೆ ಮಾಡಬೇಕು, ನಿದ್ರೆ ಮಂಪಿರಿನಲ್ಲಿರುವಂಥವರನ್ನ ಎಚ್ಚರಿಸಬೇಕು, ಗೊತ್ತಾಗ್ತಾ ಇಲ್ಲ. ಸ್ಯಾಟಲೈಟ್ ಚಾನೆಲ್ಗಳು ಮೇಲಿಂದ ಉದುರಿ ಬಂದಿಲ್ಲ. ಅವರಿಗೆ ಈ ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಪ್ರಶ್ನಿಸುವಂತಹ ಹಕ್ಕನ್ನು ಕೊಟ್ಟಿದೆ, ಸ್ವತಂತ್ರವನ್ನ ಕೊಟ್ಟಿದೆ. ಜನರ ಧ್ವನಿಯಾಗಬೇಕು, ಅನ್ಯಾಯದ ವಿರುದ್ಧ ಧ್ವನಿಯಾಗಬೇಕು, ನ್ಯಾಯಕ್ಕೋಸ್ಕರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿರುವಂಥದ್ದು. ಇವರು ಮಾಡ್ತಾ ಇರುವುದು ಏನು? ಹಿಂದೆ ಇದೇ ಸೌಜನ್ಯ ವಿಚಾರದಲ್ಲಿ ಅಲ್ಲಿ ದೆಹಲಿನಲ್ಲಿ ಪ್ರಶ್ನೆ ಮಾಡೋದಕ್ಕೋಸ್ಕರವಾಗಿ, ಪ್ರತಿಭಟನೆ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಕರ್ನಾಟಕದಿಂದ ದೆಹಲಿಗೆ ಟ್ರೈನ್ ಮೂಲಕ ಹೋಗ್ತಾರೆ. ಅಲ್ಲಿ ಕರ್ನಾಟಕ ಭವನದ ಮುಂದೆ ಏನು ಪ್ರತಿಭಟನೆ ಮಾಡ್ತಾರೆ. ಎಲ್ಲ ಮೀಡಿಯಾಗಳು ಬಂದು ಲೋಗೋ ಹಿಡ್ಕೊಳ್ತವೆ, ಲೋಗೋ ಹಿಡ್ಕೊಂಡು ಎಲ್ಲವನ್ನ ಕೇಳ್ತವೆ ನಮ್ಮ ಕನ್ನಡದ ಮೀಡಿಯಾಗಳು. ಆದರೆ ಒಂದೇ ಒಂದು ಬಿಟ್ಟು ಸಹ ಆ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಪ್ರಸಾರ ಆಗೋದಿಲ್ಲ. ಅದರಲ್ಲಿ ಪಬ್ಲಿಕ್ ಟಿವಿ ಲೋಗೋ ಇದೆ, ರಿಪಬ್ಲಿಕ್ ಕನ್ನಡ ಟಿವಿ ಇದೆ, ಮತ್ತು TV9 ಇತ್ತು, ಸುವರ್ಣ ಇತ್ತು, ಎಲ್ಲ ಚಾನೆಲ್ಗಳು ಇತ್ತಲ್ಲ. ಅವತ್ತು ಮೋಸ ಮಾಡಿದ್ರು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಡೆದಂತಹ ವಿಚಾರ, ವಾದದ ವಿಚಾರ ಲೈವ್ ಅಲ್ಲಿ ಬರ್ತಿತ್ತು. ಕೋರ್ಟ್ ಹಾಲ್ ನಂಬರ್ 12 ಸುಪ್ರೀಂ ಕೋರ್ಟಲ್ಲಿ ಲೈವ್ ಅಲ್ಲಿ ಇತ್ತು. ಎಲ್ಲರೂ ಸಹ ನೋಡ್ತಾ ಇದ್ದಾರೆ. ಇವರಿಗೆ ಸುದ್ದಿ ಅನ್ನಿಸ್ಲೇ ಇಲ್ವಾ? ಪ್ರಶ್ನೆ ಮಾಡಬೇಕಲ್ವಾ? ನಾವು ಪ್ರಶ್ನೆ ಮಾಡಬೇಕಾದಂಥದ್ದು ಏನೋ, ಪ್ರತಿಯೊಬ್ಬ ಪ್ರಜೆಯನ್ನು ಪ್ರಶ್ನೆ ಮಾಡಬೇಕಲ್ಲ. ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಪಬ್ಲಿಕ್ ಟಿವಿ ರಂಗಣ್ಣ, ನಿಮ್ಮ ಚಾನೆಲ್ ಪ್ರಾರಂಭ ಆಗಿ 13 ವರ್ಷ ಆಗಿದೆ. ಸೌಜನ್ಯ ಪ್ರಕರಣ ವಿಚಾರ ಹತ್ಯೆ ಆಗಿ 13 ವರ್ಷ ಆಗಿದೆ. ನಿಮಗೆ ಒಂದು ದಿವಸನಾದರೂ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಾ? ನೀವು ಕ್ರೈಮ್ ರಿಪೋರ್ಟರ್ ತಾನೇ? ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ರಾಷ್ಟ್ರವಾದಿ ಪತ್ರಕರ್ತ, ಸ್ವಯಂ ಘೋಷಿತ ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ಹನುಮಕ್ಕನವರಿಗೆ ಎಲ್ಲ ವಿಚಾರಗಳಿಗಿಂತಲೂ ದಾಖಲೆಗಳನ್ನು ಇಟ್ಕೊಂಡು ಕೂತಿದ್ದೀರಲ್ಲ ಸ್ವಾಮಿ. ಇವತ್ತು ನಿಮ್ಮ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಲ್ಲಿ ಸಂತೋಷ್ ರಾವೇ ಅಪರಾಧಿ ಅನ್ನೋ ರೀತಿ ಮಾತನಾಡ್ತಾ ಇದ್ರಲ್ಲ. ಕೊಡಿ ಸುಪ್ರೀಂ ಕೋರ್ಟ್ಗೆ ಇವಾಗ ಹೋಗಿ ನಿಮ್ಮ ವರದಿಯನ್ನ ಕೊಡಿ. ಕ್ಷಮಿಸು ಸೌಜನ್ಯ ಅಂತ ಎಪಿಸೋಡ್ ಮಾಡಿದಂಥ ಪವರ್ ಟಿವಿ ಅವರೇ ನಮ್ಮ ಹತ್ರ ದಾಖಲೆ ಇದೆ ಅಂತಿದ್ರಲ್ಲ. ಕೊಡಿ ಸ್ವಾಮಿ ಹೋಗಿ. ಹೆಚ್ಚಾಗಿ ರಿಪಬ್ಲಿಕ್ ಕನ್ನಡ ಏನು ಸ್ಮಿತಾ ರಂಗನಾಥ್ ಅವರೇ ಜಡ್ಜ್ ಆಗ್ಬಿಟ್ರು, ಅವರೇ ನ್ಯಾಯವಾದಿಗಳಾಗ್ಬಿಟ್ರು. ಅಲ್ಲಿ ಏನೆಲ್ಲ ಸೇರಿಸ್ಕೊಂಡು ಇವರೆಲ್ಲ ಚರ್ಚೆ ಮಾಡಿದ್ರಲ್ಲ ಕಳೆದ 4-5 ತಿಂಗಳ ಹಿಂದೆ. ಸೌಜನ್ಯ ವಿಚಾರವನ್ನು ಇಟ್ಕೊಂಡು ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಚರ್ಚೆ ಮಾಡಿದ್ರಲ್ಲ. ಈಗ ಸುದ್ದಿ ಮಾಡ್ರಿ. ಯಾಕೆ ಸುದ್ದಿ ಮಾಡ್ತಾ ಇಲ್ಲ? ಯಾತಕ್ಕೆ ಸುದ್ದಿ ಮಾಡ್ತಾ ಇಲ್ಲ? CBI ಕೋರ್ಟ್ ಕೊಟ್ಟಿದ್ದಂತಹ ಆದೇಶದಲ್ಲೇ ತಪ್ಪಿದೆ, ಸಂತೋಷ್ ರಾವೇ ಅಪರಾಧಿ ಅಂತೇಳಿ ಬಾಯ್ ಬಡ್ಕೊಳ್ತಾ ಇದ್ದಂಥವರು ಇವತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು, ನಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೀವಿ. ನಮ್ಮ ಹತ್ರ ಇರುವಂತಹ ಐ ವಿಟ್ನೆಸ್ಗಳನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ನಾವು ಸಲ್ಲಿಸಿದ್ದೀವಿ.
ಚಿಕ್ಕ ಕೆಂಪಮ್ಮನವರು ಓಪನ್ ಆಗಿ ಮಾಸ್ಕ್ ತೆಗೆದು ಮಾತನಾಡ್ತಾ ಇದ್ದಾರೆ. ಚಿನ್ನಯ್ಯನು ಸಹ ಸೌಜನ್ಯ ವಿಚಾರವಾಗಿ ಮಾತನಾಡಿರುವಂತಹ ವಿಡಿಯೋಗಳಿದ್ದಾವೆ. ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಂಥ ಅಜಯ್ ಹನುಮಕ್ಕನವರಿಗೆ ಇದು ಯಾವುದು ಗೊತ್ತೇ ಇಲ್ವಾ? ಇದು ಯಾವುದು ಕತ್ತಲಲ್ಲಿ ನಡೆದಿರುವಂಥದ್ದ? ಮಾತಾಡಬೇಕಲ್ಲ. ಇನ್ಯಾವಾಗ ಮಾತಾಡ್ತೀರಿ? ಯಾವತ್ತು ಮಾತಾಡ್ತೀರಿ? ನಮ್ಮನ್ನು ಪ್ರಶ್ನೆ ಮಾಡೋರೇ ಇಲ್ಲ. ನಾವು ಹೇಳಿದ್ದೇ ಸರಿ, ನಾವೇ ಎಲ್ಲರೂ ನಾವು ಮಾತಾಡಿದ್ದನ್ನ ಎಲ್ಲರೂ ಕೇಳಬೇಕು ಅಂತ ತಿಳ್ಕೊಂಡಿದ್ದೀರಲ್ಲ ನೀವು. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರವಾಗಿ, ಒಂದು ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸತತವಾಗಿ ಹೋರಾಟ. ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಇದೇ ಅಜಿತ್ ಹನುಮಕ್ಕನವರು ಚಕ್ರವರ್ತಿ ಸೂಲಿಬೆಲೆಯನ್ನು ಕೂರಿಸ್ಕೊಂಡು ಮಾತನಾಡಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಗೊತ್ತಿದೆ. ಹೈಕೋರ್ಟಲ್ಲಿ ನ್ಯಾಯಕ್ಕೋಸ್ಕರವಾಗಿ ಕುಸುಮಾವತಿಯವರೇ ಅರ್ಜಿ ಹಾಕಿದ್ರು, ಸಂತೋಷ್ ರಾವೇ ಅರ್ಜಿ ಹಾಕಿದ್ರು. ಈಗ ಸುಪ್ರೀಂ ಕೋರ್ಟಲ್ಲಿ ಕುಸುಮಾವತಿಯವರೇ ಅರ್ಜಿ ಹಾಕಿರೋದು. ಇನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ತಂಡ ಕುಸುಮಾವತಿಯವ್ರ ಮನೆಗೆ ಹೋದಾಗ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದರ ಹಣಕಾಸು ವ್ಯವಸ್ಥೆ ನಾವು ಮಾಡ್ತೀವಿ ಅಂದ್ರಲ್ಲ, ಇವತ್ತಿನವರೆಗೂ 24 hours ಆಗ್ತಾ ಇದೆಯಲ್ಲ, ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷದವರು ಸುಪ್ರೀಂ ಕೋರ್ಟಲ್ಲಿ ನಡೆದಂತಹ ವಿಚಾರವಾಗಿ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ನಮ್ಮ ಸುನೀಲ್ ಕುಮಾರ್, ಕಾರ್ಕಳದ ಸುನೀಲ್ ಕುಮಾರ್ ಏನು ರಾಷ್ಟ್ರಭಕ್ತರಿವರು, ನಳಿನ್ ಕುಮಾರ್ ಕಟೀಲ್ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿಸ್ತೇವೆ, ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಿದ್ರಲ್ಲ, ಯಾರಾದರೂ ಬಾಯಿ ತೆಗೆದು ಮಾತಾಡಿದ್ರೇನ್ರಿ? ಕೇಸರಿ ತೊಟ್ಟಂತಹ ಹೋರಾಟಗಾರರಿಗೆ ಒಂದು ಪ್ರಶ್ನೆ. ಒಬ್ಬ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದ್ದೇವೆ. ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ಅಲ್ಲಿ ಏನು ತಪ್ಪು ಆಗಿದೆ ಅನ್ನೋ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಈ ಮಾಧ್ಯಮಗಳು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಅತ್ಯಾಚಾರಿಗಳನ್ನ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರೋರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಬರ್ಬರವಾಗಿ ಕೊಂದಾಕಿರುವಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಚಿನ್ನಯ್ಯ ತೋರಿಸಿದಂಥ 3 ಅಸ್ಥಿ ಪಂಜರಗಳ ಬಗ್ಗೆ ಬಾಯಿ ತೆಗಿತಾ ಇಲ್ಲ. ಹಣವಂತರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ನಿಜಕ್ಕೂ ನಿಮಗೆ ಆತ್ಮ ಸಾಕ್ಷಿ ಅನ್ನೋದಿದ್ದಿದ್ರೆ ಇಷ್ಟೊತ್ತಿಗೆ ಆಗಲೇ ನೀವು ಇದರ ಬಗ್ಗೆ ಸ್ಟೋರಿ ಮಾಡ್ತಾ ಇದ್ರಿ. ಯಾವನೋ ಒಬ್ಬ ಯಾವನ ಜೊತೆನೆಲ್ಲ ಮಲಕ್ಕಂಡ ವಿಡಿಯೋ ಮಾಡ್ದ ಅಂದ ತಕ್ಷಣನೇ ಹೋಗಿ ವಿಡಿಯೋಗಳನ್ನು ಕ್ಯಾಮ್ರಾಗಳನ್ನು ಇಟ್ಕೊಂಡು ಮಾತನಾಡ್ತೀರಿ. ಅವನು ಯಾವನೋ ರಾಮಚಂದ್ರ ರಾವ್, ಅವನು ಏನು ಒಂದು ಸರ್ಕಾರಿ ಕಚೇರಿನಲ್ಲಿ ಒಂದು ಹೆಣ್ಣು ಮಗಳನ್ನ ತಪ್ಪುಗಂಡ ಅಂತೇಳಿ ಸ್ಟೋರಿ ಮಾಡ್ತೀರಿ. ಮತ್ತು ಯಾವನೋ ಇನ್ನೊಂದೇನೋ ಅಲ್ಕಾ ಕೆಲಸ ಮಾಡ್ದ ಅಂತಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತೀರಿ. ಮತ್ತು ಯಾವುದೋ ಮನೆ ವಿಚಾರ, ಕುಟುಂಬದ ವಿಚಾರಗಳನ್ನು ದಿನಗಟ್ಟಲೆ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತನಾಡ್ತೀರಿ. ಮತ್ತು ಯಾರ್ಯಾರ ವಿಚಾರಗಳನ್ನು ಮಾತನಾಡ್ತೀರಲ್ಲ ನೀವು. ಯಾಕೆ ಈ ವಿಚಾರ ಏನು ವಿಶೇಷ ಅನ್ನಿಸ್ಲೇ ಇಲ್ವಾ ನಿಮಗೆ? ನಿಮಗೆಲ್ಲ ಯಾಕೆ ಬೇಕು ಸ್ಯಾಟಲೈಟ್ ಚಾನೆಲ್ಗಳು ಅಂತ? ನಿಮ್ಗೆ ಯಾಕೆ ಬೇಕು? ಯಾಕೆ ಸರ್ಕಾರದಿಂದ ತೆರಿಗೆ ಹಣದಿಂದ ನಿಮಗೆ ಜಾಹೀರಾತುಗಳು ಬರ್ತವೆ. ಆದರೆ ಇಲ್ಲಿ ಸತ್ಯ ಅನ್ನೋದನ್ನ ಬಗ್ಗೆ ನೀವು ಯಾವತ್ತೂ ಯಾವ ಜೊತೆನೂ ಕರೆಕ್ಟ್ ಆದಂತಹ ವಿಚಾರಗಳನ್ನು ಮಾತಾಡೋದೇ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ. ರಾಜಕಾರಣಿಗಳ ಏನು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೆಂಗೆ ಮಾಡ್ತಾ ಇದ್ದಾರೆ ಮಾತಾಡೋದಿಲ್ಲ. ಜನರ ಹಣ ಲೂಟಿ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ತೆರಿಗೆ ಹಣವನ್ನು ಏನು ಜನರಿಗೆ ಮೋಸ ಮಾಡಿ ಮಾಡ್ತಾ ಇದ್ದಾರೆ ಮಾತಾಡೋದಿಲ್ಲ. ಕಾಕಿ, ಕಾವಿ ಈ 3 ಜನ ಏನು ಅಸಹ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಈ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡೋಲ್ಲ. ಈ ಸಂವಿಧಾನದಲ್ಲಿರುವಂಥ ಆಶಯಗಳ ಬಗ್ಗೆ ಮಾತಾಡೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾವ್ಯಾವ ಹಕ್ಕಿದೆ ಮಾತಾಡೋದಿಲ್ಲ. ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳ ಬಗ್ಗೆ ಮಾತಾಡಲ್ಲ. ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ, ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಎಡರಂಗದವರು, ಎಡಪಕ್ಷದವರು ಅಂತ ಹೇಳ್ತಾರೆ. ಇವರೆಲ್ಲರೂ ಸಹ ಪತ್ರಕರ್ತರು. ನಾವು ಇವರನ್ನ ಪತ್ರಕರ್ತರು ಅಂತೇಳಿ ನಂಬಿಕೊಂಡಿದ್ದೀವಿ. ಈಗಲಾದರೂ ಒಂದು ಸಾರಿ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಒಂದು ಸಾರಿ ನಾವು ಸುಪ್ರೀಂ ಕೋರ್ಟಲ್ಲಿ ನಡೆದಂತಹ ವಿಚಾರಗಳನ್ನು ಕೂರಿಸ್ಕೊಂಡು ನಾವು ಚರ್ಚೆ ಮಾಡಬೇಕಾಗಿತ್ತು. ಪ್ಯಾನೆಲ್ ಡಿಸ್ಕಷನಲ್ಲಿ ಕುತ್ಕೊಂಡು ನೆನ್ನೆನೇ ಚರ್ಚೆ ಮಾಡಬೇಕಾಗಿತ್ತು. ಬಾಲನ್ನವರಿದ್ದರು,
ಇವತ್ತು ಸುಪ್ರೀಂ ಕೋರ್ಟಲ್ಲಿ ಏನು ಕೇಸ್ ಫೈಲ್ ಆಗಿದೆ, ಮುಂದೆ ಬಂದಿದೆ ಅಂತಂದರೆ ಬಾಲನ್ನವರ ವಿಚಾರ, ಅವರು ಮಾರ್ಗದರ್ಶನದಿಂದ ಇಷ್ಟು ಆಗಿದೆ. ಗಿರೀಶ್ ಮಟ್ಟಣ್ಣನವರಿದ್ದರು, ಕುಸುಮಾವತಿ ಅವರಿದ್ದರು, ಪ್ರಸನ್ನ ರವಿ ಅವರಿದ್ದರು, ಭಾಳಷ್ಟು ಜನ ಇದ್ದರು. ಯೂಟ್ಯೂಬರ್ಸ್ಗೆ ಇರುವಂತಹ ಬದ್ಧತೆ ನಿಮಗಿಲ್ದಂಗೆ ಆಯ್ತಲ್ರಿ. ಕ್ಲೋಸ್ ಮಾಡಿಬಿಡಿ. ನಿಮ್ಮ ಸ್ಯಾಟಲೈಟ್ ಚಾನೆಲ್ ಅವಶ್ಯಕತೆ ಇಲ್ಲ ಜನರಿಗೆ. ಕ್ಲೋಸ್ ಮಾಡಿಬಿಡಿ. ಸುಪ್ರೀಂ ಕೋರ್ಟು ಇವತ್ತು ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೇಳಿದೆ, ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೇಳಿದೆ, CBIಗೆ ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೇಳಿದೆ. ಇದು ಸುದ್ದಿ ಅಲ್ಲ. ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಚಿನ್ನಯ್ಯನ ವಿಚಾರ ಬಂದಾಗ ಚಿನ್ನಯ್ಯ ಬುರುಡೆ ತಗೊಂಡು ಹೋಗಿ ಸುಪ್ರೀಂ ಕೋರ್ಟ್ ಮುಂದೆ ಕೊಟ್ಟ ಅಂತ ಹೇಳಿದಾಗ ಎಷ್ಟು ಧೈರ್ಯ ಅಂತ ಕೇಳಿದ್ದಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಇವತ್ತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇದೇ ಸೌಜನ್ಯ ಪ್ರಕರಣ ಬಂದಿದೆ. ಈ ಪ್ರಕರಣ ಬಂದಾಗ ರಂಗಣ್ಣನಿಗೆ ಆ ವಿಚಾರ ಕಿವಿಗೆ ಬೀಳಲೇ ಇಲ್ವಾ, ಕಣ್ಣಿಗೆ ಕಾಣಲೇ ಇಲ್ವಾ? ಕೋರ್ಟ್ ಹಾಲ್ ನಂಬರ್ 12 ನಡೆದಂಥ ಲೈವ್ ವಿಚಾರಗಳು ಅವ್ರಿಗೆ ಬಂದೇ ಇಲ್ವಾ? ಯಾತಕ್ಕೆ ಈ ರೀತಿ ಡಬಲ್ ಗೇಮ್ ಆಟ ಆಡ್ತೀರಿ? ನಮ್ಮ ಕರ್ನಾಟಕದ ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯ, ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯ, ಎಲ್ಲ ಹೋರಾಟಗಾರರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದೀರಲ್ಲ. ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಈ ವಿಚಾರದಲ್ಲಿ ಧ್ವನಿ ಎತ್ತುತ್ತೋ ಇವತ್ತಿನವರೆಗೂ ಒಂದೇ ವಿಚಾರ ಹೇಳಬಹುದು, ಸತ್ಯಮೇವ ಜಯತೆ. ಸತ್ಯ ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲುತ್ತೆ. ಟೈಮ್ ತಗೊಳುತ್ತೆ. ಯಾರ್ಯಾರು ಆ ಟೈಮ್ಗೆ ಎತ್ತಿದ್ರು ಎಲ್ಲರೂ ಸಹ ಆ ಟೈಮ್ನಲ್ಲಿ ಬಂದು ಅಷ್ಟೇ ತಾತ್ಕಾಲಿಕವಾಗಿ ಕಾಣೆಯಾಗಿದ್ರು. ಆದರೆ ಸೌಜನ್ಯ ಹೋರಾಟಗಾರರು ಯಾವತ್ತಿಗೂ ಸಹ ಧೃತಿಯನ್ನು ಗೆಡಲಿಲ್ಲ. ಎಷ್ಟೇ ಕುತಂತ್ರ ಮಾಡಿದ್ರು ಧೃತಿಯನ್ನು ಗೆಡಲಿಲ್ಲ. ಗಟ್ಟಿ ಕಾಳುಗಳು ಇವತ್ತು ನಿಂತ್ಕೊಂಡಿದ್ದಾವೆ. 100% ಯಾರು ಸೌಜನ್ಯ ಅತ್ಯಾಚಾರ ಮಾಡಿದಂತಹ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂತಹ ಕಾಮುಕರು ಹೊರಗಡೆ ಬಂದೇ ಬರ್ತಾರೆ. ಮುಖವಾಡ ಬಯಲು ಆಗೇ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.